ಸೂಗುರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಅರಳೆ ಮರ. ಈ ಅರಳೆ ಮರದ ಕೆಳಗಡೆ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅರಳಿ ಮರದ ಅಂದರೆ ಪ್ರತಿ ಊರಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಅರಳೆ ಮರ, ಅದಕ್ಕೊಂದು ಕಟ್ಟೆಯನ್ನು ಕಟ್ಟುವಂಥ ಸಂಪ್ರದಾಯ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಅದರ ಜೊತೆಗೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಕೂಡ ಕೂಡಿಸಿ, ಅಂದರೆ ಜೊತೆಯಾಗಿಯೇ ನೆಡುವಂಥದ್ದು ಒಂದು ಸಂಪ್ರದಾಯವನ್ನು ಕೂಡ ಕಾಣ್ತೇವೆ. ಅದಕ್ಕೆ ಏನಿರಬಹುದು ಕಾರಣ ಅನ್ನುವಂಥದ್ದು ಇಲ್ಲಿ ನೋಡ್ಬೋದು. ನಾವು ಬೇವಿನ ಮರವನ್ನು ಜೊತೆಗೆ ಅರಳಿ ಮರವನ್ನು ಜೊತೆಯಾಗಿ ಎರಡೂ ಕೂಡ ಅರಳಿ ಮರದ ಒಳಗಡೆನೆ ಬೇವಿನ ಮರ ಹುಟ್ಟಿರೋದನ್ನು ಇದು ನಾವು ನೋಡ್ಬೋದು. ಅರಳಿ ಮರದ ಒಳಗಡೆನೆ ಬೇವಿನ ಮರ. ಈ ಒಂದು ಗಿಡಕ್ಕೆ ಅನೇಕ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ. ಜನರ ಒಂದು ನಂಬಿಕೆ, ಮಕ್ಕಳಾಗದೇ ಇರೋಂಥವರು ತೊಟ್ಟಿಲುಗಳನ್ನು ಕಟ್ಟಿ ಹರಕೆ ಹೊತ್ತುಕೊಳ್ಳುವಂಥ ಸಂಪ್ರದಾಯವೂ ಕೂಡ ಇದೆ. ಆದರೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಕೂಡ ನೆಡುವಂಥ ಒಂದು ಸಂಪ್ರದಾಯ ಏಕೆ ಇರ್ಬೋದು ಅನ್ನುವಂಥದ್ದು ಕುತೂಹಲದ ವಿಷಯ.